ನಿನ್ನ ಮಗಳ ಗಂಡನ ಕುಟುಂಬ ಎಲ್ಲಿದ್ದಾರೆ ಗೊತ್ತಾ? ಎಲ್ಲಿ? ಎಲ್ರು ದೇವ್ರ ಪಾದ ಸೇರ್ಕೊಂಡ್ಬಿಟ್ರು. ಅಯ್ಯೋ ಕೇಶಿ, ಅಂದ್ರೆ ಎಲ್ರು ರೈಲಿಗೆ ತಲೆ ಕೊಟ್ಬಿಟ್ರ? ಇಲ್ಲ ಬಾವಿನೋ ನದಿನೋ ನೋಡ್ಕೊಂಡು ಹಾರಿ ಎಲ್ಲ ಕೈಲಾಸ ಸೇರ್ಬಿಟ್ರ? ಸತ್ರು ಅಂತ ನಾನೆಲ್ಲ ಹೇಳಿದೆ? ಅಯ್ಯೋ ನೀವ್ ತಾನೇ ಈಗ ಹೇಳಿದ್ರಲ್ರಿ ದೇವ್ರ ಪಾದ ಸೇರಿದ್ರು ಅಂತ. ಅದೇನ ಕೇಶಿ? ಸ್ವಲ್ಪ ಗಿರೆ, ನೀವು ಅಷ್ಟೇ ಸರ್, ಪೂರ್ತಿ ಹೇಳೋದಿಲ್ಲ, ಅರ್ಧಂಬರ್ಧ ಹೇಳ್ತೀರಿ. ಮತ್ತೆ ಅವಳು ಪೆದ್ದಿ ಬಿಡಿಸಿ ಹೇಳಿ. ದೇವ್ರ ಪಾದ ಸೇರಿದ್ರು ಅಂದ್ರೆ ಸಂಸಾರ ಸಮೇತ ದೇವಸ್ಥಾನದಲ್ಲಿದ್ದಾರೆ ಅಂತ ಅರ್ಥ. ನೀನ್ ಸತ್ತೋದ್ರು ಅನ್ಕೊಂಡ್ಬಿಟ್ರೆ? ಹೌದಾ, ನಾನ್ ಪೂರ್ತಿ ಖುಷಿಯಾಗಿ ಸ್ವೀಟ್ ತರ್ಸೋಣ ಅಂತಿದ್ದೆ. ದುಡ್ಡಿದ್ಯಾ? ಇವರಿದಾರಲ್ಲ, ಸ್ವೀಟ್ ಕೊಡೋ ಟೈಮ್ ಬಂದೇ ಬರುತ್ತೆ ಸುನಂದಮ್ಮ. ಆದ್ರೆ ಈಗ ನಿನ್ನಿಂದ ಒಂದು ದೊಡ್ಡ ಹೆಲ್ಪ್ ಆಗ್ಬೇಕು. ಏನು? ಈಗ ಜಾನ್ವಿ ಶ್ರೀ ಅವನ ಅಮ್ಮಂದ್ರಿಗೆ ನೆಲೆ ಇಲ್ಲ, ವಿಲಿ ವಿಲಿ ಅಂತ ಒದ್ದಾಡ್ತಾ ಇದ್ದಾರೆ. ಸೊಸೆ ತವ್ರ ಮನೆ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಬರಬಹುದು. ಆಗೇನಾದ್ರೂ ಬಂದ್ರೆ ನಾನಂತೂ ಖಂಡಿತ ಒಳಗ್ ಸೇರ್ಸಲ್ಲ. ಗುಡ್, ವೆರಿ ಗುಡ್. ಐ ಲೈಕ್ ಇಟ್. ಸ್ವಂತ ಮಗಳ ಕುಟುಂಬ ಮನೆ ಹತ್ರ ಬಂದು ಆಶ್ರಯ ಕೇಳಿದ್ರೆ ಇಲ್ಲ ಅಂತೀಯ? ಹಾ ಹೌದು, ಸಂಬಂಧದಲ್ಲಿ ಮಗಳು ಅಳಿಯ ಬೀಗ್ರು ಅವ್ರಾಗವ್ರೆ ಮನೆಯವ್ರಿಗೂ ಬಂದು ನಾವ್ ಇರ್ತೀವಿ ಅಂದ್ರೆ ನಾವು ಹೇಗಿಲ್ಲ ಅನ್ನಕ್ಕಾಗತ್ತೆ? ಇದೇನು ಸುನಂದಮ್ಮ, ಈಗ ತಾನೇ ಅವ್ರನ್ನ ಮನೆ ಒಳಗೆ ಸೇರ್ಸಲ್ಲ ಅಂದೆ. ಹೇಳ್ದಾಗೆ ಮಾಡಕ್ಕಾಗತ್ತಾ? ಸ್ವಂತ ಮಗಳು ಅಳಿಯ ಅವ್ರು ಬಂದು ಆಶ್ರಯ ಕೊಡಿ ಅಂದಾಗ ಇಲ್ಲ ಅನ್ನಕ್ಕಾಗತ್ತಾ? ಒಂದ್ ವೇಳೆ ಇಲ್ಲ ಅನ್ಬೇಕು ಅನ್ನೋದಾದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಆಗತ್ತೆ. ಎಷ್ಟಾಗುತ್ತೆ ಸುನಂದು? ಅವರೇ ಕೊಡ್ತಾರೆ. ಏನ್ರಿ ಸುನಂದಮ್ಮ ಇದು? ನಿಮ್ಮ ಮನೆ ರೇಷನ್ ಉಳ್ಸಕ್ ನೋಡಿದ್ರೆ ನನ್ನ ಹತ್ರನೇ ದುಡ್ಡು ಪೀಕಕ್ ನೋಡ್ತೀರಿ? ನೋಡ್ರಿ ಮದನ್ ಅವರೇ, ಸಿನಿಮಾಗಳು ಥಿಯೇಟ್ರಲ್ಲಿ ಓಡ್ತಿರುವಾಗ್ಲೇ ಟಿವಿಯಲ್ಲೂ ಬರುತ್ತೆ. ಟಿವಿಯಲ್ಲಿ ನಾವೇನ್ ದುಡ್ಡು ಕೊಟ್ಟು ನೋಡ್ತೀವಾ? ಥಿಯೇಟರ್ ಆದ್ರೆ ದುಡ್ಡು ಕೊಡ್ಬೇಕಾಗತ್ತೆ. ಹಾಗೆ ಇದು ಅವ್ರಾಗೆ ಬಂದಿದ್ರೆ ಖಂಡಿತ ನಾವು ಮನೆಯೊಳಗೆ ಸೇರಿಸ್ಕೊತಾ ಇರ್ಲಿಲ್ಲ. ಈಗ ನೀವಾಗೆ ಕೇಳ್ತಾ ಇದ್ದೀರಾ, ಅದಕ್ಕೆಲ್ಲ ಚಾರ್ಜ್ ಆಗುತ್ತಪ್ಪ. ಪರವಾಗಿಲ್ಲ ಕಣೆ ಸುನಂದು, ಭಾರಿ ವ್ಯವಸ್ಥೆ ಆಗ್ಬಿಟ್ಟೆ. ಹಣಕಾಸು ಸಚಿವೆ ಮಾಡ್ಬೋದು. ಇರುವ ನಾನು ಫಸ್ಟ್ ಮುಖ್ಯಮಂತ್ರಿ ಆಗ್ತೀನಿ. ಪಾರ್ಟಿ ಬಂತಲ್ಲ. ಜಾನ್ವಿ ಶ್ರೀನಿಧಿ ಅಂಡ್ ಗ್ರೂಪ್ ಅವ್ರೇನಾದ್ರೂ ನಿಮ್ಮ ಮನೆ ಬಾಗಿಲು ಬಂದ್ರೆ ಅವ್ರನ್ನ ಒಳಗೆ ಸೇರಿಸಬಾರ್ದು. ಇಲ್ಲಪ್ಪ, ಖಂಡಿತ ಸೇರ್ಸಲ್ಲ. ನಿಮ್ಮ ಮಾಣಿಗೂ ಸೇರ್ಸಲ್ಲ, ಬೋರ್ ತಲೆ ಹಣೆಗೂ ಸೇರ್ಸಲ್ಲ. ಎಲ್ಲ ಆಯ್ತಲ್ಲ, ಯಾವಾಗ ಗುಂಡ್ ಪಾರ್ಟಿ ನಾನೇ ಕೊಡಿಸ್ತೀನಿ. ಈ ಸರಿ ಗುಂಡಿನ ಪಾರ್ಟಿ ಇಲ್ಲ, ಪೊಂಗಲ್ ಪಾರ್ಟಿ. ಆಲ್ ಆರ್ ಇನ್ವೈಟೆಡ್. ಸರ್ವರಿಗೂ ಸ್ವಾಗತ. ಪೊಂಗಲ್ ಪಾರ್ಟಿ? ಪೊಂಗಲ್ಲ? ಏನಾಯ್ತತ್ತೆ? ಅತ್ತೆ ಸ್ವಲ್ಪ ತಲೆ ತಿರುಗದಂಗಾಯ್ತು. ಹಲೋ, ಹಾಗಾದ್ರೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಅನ್ಸತ್ತಮ್ಮ? ರಾತ್ರಿ BP ಮಾತ್ರೆ ತಗೊಳ್ಳಿ ಅಂತ 2 ಸಲ ಹೇಳಿದೆ. ನೀವು ಯಾಕತ್ತೆ ತಗೊಳ್ಳಿಲ್ಲ? ಬೇಕು ಅಂತಾನೆ ತಗೊಳ್ಳಿಲ್ಲ. ಯಾಕಮ್ಮ? ಹೊತ್ತೊತ್ತಿಗೆ ಮಾತ್ರೆ ತಗೊಂಡು ನಾನೇನ್ ಮಾಡ್ಲಿ? ಅತ್ತೆ, ಚೆನ್ನಾಗಿರ್ಬೇಕು ಅಂದ್ರೆ ಮಾತ್ರೆ ತಗೋಬೇಕಲ್ವಾ ಅತ್ತೆ? ನಾನು ಬದುಕಿ ಏನ್ ಸಾಧಿಸೋದಿದೆ? ಬೇರೆ ಒಂದು ಕಂಪನಿ ಶುರು ಮಾಡೋಣ ಅಂದ್ರೆ ಕೈಯಲ್ಲೊಂದು ರೂಪಾಯಿ ಇಲ್ಲ. ಯೋಚನೆ ಮಾಡಬೇಡಿ ಅತ್ತೆ, ನನ್ನ ಶ್ರೀಗೆ ಆದಷ್ಟು ಬೇಗ ಕೆಲಸ ಸಿಗುತ್ತೆ. ಹೌದತ್ತೆ. ಒಂದು ಕಂಪನಿ ಯಜಮಾನ ಆಗಿದ್ದೋನು ಕೆಲಸ ಹುಡುಕಿ ಎಲ್ಲ ಕಡೆ ಅಲಿತಾ ಇದ್ದಾರೆ. ಎಲ್ಲ ನಾನು ಮಾಡಿದ ತಪ್ಪಿನಿಂದ ಯಾಕೆ ಬದುಕ್ಬೇಕು ಹೇಳು? ನಮಗೋಸ್ಕರ ಬದುಕ್ಬೇಕು ನೀವು. ಪಾಪ, ನೀನು ಅದನ್ನೇ ಹೇಳ್ತಾ ಇದ್ದೀಯ. ಇಷ್ಟು ದಿನ ನಾನು ಸಾಧನೆ ನೆನೆಸ್ಕೊಂಡು ಸಂತೋಷ ಪಡ್ತಾ ಇದ್ದೆ. ಈ ವಯಸ್ಸಿನಲ್ಲಿ ನನ್ನಷ್ಟು ಸಾಧನೆ ಮಾಡಿದವರು, ನನ್ನಷ್ಟು ಎತ್ತರಕ್ಕೆ ಹೋದವರು ಯಾರೂ ಇಲ್ಲ ಈ ಊರಲ್ಲಿ ಅಂತ ನಾನು ಅಹಂಕಾರ ಪಡ್ತಿದ್ದೆ. ಆದರೆ ನನ್ನ ಹೆತ್ತ ಮಗನೇ ನನ್ನ ಅಹಂಕಾರನೆಲ್ಲ ಒಂದೇ ಏಟಿಗೆ ಪುಡಿ ಪುಡಿ ಮಾಡಿಬಿಟ್ಟ.
ಇಷ್ಟು ವರ್ಷ ನನ್ನ ಹತ್ರ ದುಡ್ಡಿತ್ತು, ಹೆಸರಿತ್ತು, ಕಂಪನಿ ಇತ್ತು ಅಂತ ತುಂಬ ಸಂತೋಷ ಪಟ್ಟಿದ್ದೆ. ಆದರೆ ಈಗ ನಾನು ಬೀದಿಗೆ ಬಂದಿದ್ದೀವಿ. ನನ್ನ ಗಂಡ ಮಗು ಆಕ್ಸಿಡೆಂಟಲ್ಲಿ ಸತ್ತು ಹೋದಾಗ ನಾನು ನಿಮ್ಮ ಹಾಗೆ ಯೋಚನೆ ಮಾಡ್ತಿದ್ದೆ. ಆದರೆ ನಾನು ನಿಮ್ಮನ್ನು ನೋಡಿ ಧೈರ್ಯ ಕಲಿತೆ ಇದ್ದೆ. ನೀವು ಹೀಗೆ ಧೈರ್ಯ ಗೆಟ್ರೆ ಹೇಗೆ? ನೀವು ಯಾವತ್ತಿದ್ರೂ ನಮ್ಮ ಯಜಮಾನಿನೇ. ನಾವು ಅರಮನೇಲಿರಲಿ, ಬೀದಿಲಿರಲಿ, ನೀವೇ ನಮಗೆಲ್ಲ.